ಹಲೋ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನ್ಗಂತೂ ತುಂಬಾನೇ ಇಷ್ಟ. ನಿಮ್ಗೆ ಇಷ್ಟನಾ ಇಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ರೆಡಿ ಮಿಕ್ಸ್ ಪ್ಯಾಕೆಟ್ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಗುಲಾಬ್ ಜಾಮೂನ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಈ ತರ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ರೆಡಿ ಮಿಕ್ಸ್ ಪ್ಯಾಕೆಟ್ನ, ಅದನ್ನ ತಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕಾಗತ್ತೆ. ಈ ಪುಡಿ ಹಿಟ್ಟಲ್ಲಿ ಜಾಸ್ತಿ ಮಾಯಿಶ್ಚರ್ ಕಂಟೆಂಟ್ ಮತ್ತೆ ಶುಗರ್ ಕಂಟೆಂಟ್ ಇರೋದ್ರಿಂದ ಜಾಸ್ತಿ ನೀರು ಬೇಕಾಗುದಿಲ್ಲ. ಸೊ ನೋಡ್ಕೊಂಡು ಆಡ್ ಮಾಡಿ. ಅಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ರೆಸಿಪೀಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಅನ್ನು ತಗೊಂಡು ಇದಕ್ಕೆ 3.5 ಕಪ್ ಆಗಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಕ್ಕೆ 2 ಕಪ್ ಆಗಷ್ಟು ಸಕ್ಕರೆನ ಆಡ್ ಮಾಡ್ಕೊಂಡಿದ್ದೀನಿ. ಅಂಡ್ ನಿಜ ಹೇಳ್ಬೇಕು ಅಂತಂದ್ರೆ, ಈ ಜಾಮೂನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀರು ಎಷ್ಟು ಹಾಕೋತೀರಾ ಅಷ್ಟೇ ಪ್ರಮಾಣದಲ್ಲಿ ಶುಗರ್ ಕೂಡ ಆಡ್ ಮಾಡ್ಕೊಳ್ಬೇಕು. ಬಟ್ ನಾವು ಜಾಸ್ತಿ ಸಿಹಿ ತಿನ್ನೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಸಕ್ಕರೆನ ಆಡ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಪಾಕ ಆ ಕಡೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಗುಲಾಬ್ ಜಾಮೂನ್ ಕೂಡ 5 ನಿಮಿಷ ಅಂದ್ರೆ ಹಿಟ್ಟು 5 ನಿಮಿಷ ನೆನೆದಾಯ್ತು. ಸೊ ಗುಲಾಬ್ ಜಾಮೂನ್ ಶೇಪ್ ಮಾಡ್ಕೊಂಡಿರಿ. ಅಂಡ್ ಸಕ್ಕರೆ ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ 1/2 ಕಪ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಫ್ಲೇವರ್ಗೋಸ್ಕರ ಒಂದು 4 ಇಲೈಚಿನ ಈ ತರ ಬಿಚ್ಚಿಬಿಟ್ಟು ಆಡ್ ಮಾಡ್ಕೊತಾ ಇದ್ದೀನಿ. ಸೊ 3.5 ಕಪ್ಗೆ ನಾನು 2.5 ಕಪ್ ಸಕ್ಕರೆನ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಗುಲಾಬ್ ಜಾಮೂನ್ ಕೂಡ ಪ್ರಿಪೇರ್ ಆಗಿದೆ. ಇದಕ್ಕೆ ಇವಾಗ ಡೀಪ್ ಫ್ರೈ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು, ನೀರು ಕೂಡ ಈ ತರ ಫುಲ್ ಸಕ್ಕರೆ ಎಲ್ಲ ಕರ್ಗೋಗಿದೆ. ಸಕ್ಕರೆ ಕರ್ಗಿದ ಮೇಲೆ 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. 5 ನಿಮಿಷ ಸಾಕು, ಪಾಕ ಏನು ಬರೋದ್ ಬೇಕಾಗಿಲ್ಲ. ಲಿಡ್ನ ಕ್ಲೋಸ್ ಮಾಡ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡಿರಿ. ಸೊ ಇವಾಗ ಈಗ ಗುಲಾಬ್ ಜಾಮೂನ್ ಏನಿದೆ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಅದು ಕೂಡ ಮೀಡಿಯಂ ಫ್ಲೇಮ್ ಮೇಲೆ ಮಾಡ್ಕೊಳ್ಳಿ. ನೀವೇನಾದ್ರೂ ಹೈ ಫ್ಲೇಮ್ ಮೇಲೆ ಮಾಡಿದ್ರಿ ಅಂತಂದ್ರೆ ಮತ್ತೆ ನಮ್ಮ ಗುಲಾಬ್ ಜಾಮೂನ್ ಒಳಗಡೆ ಹಿಟ್ಟಾಗಿ ಇರತ್ತೆ. ಸೊ ಮೀಡಿಯಂ ಫ್ಲೇಮ್ ಮೇಲೆ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಮೇಲೆ ತುಂಬಾನೇ ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಒಳಗಡೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್, ಮೀಡಿಯಂ ಫ್ಲೇಮ್ ಮೇಲೆ ಒಂದು 4ರಿಂದ 5 ನಿಮಿಷ ತಗೊಳತ್ತೆ ಇದನ್ನ ಫ್ರೈ ಮಾಡೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ಸೊ ಇದೇ ಒಂದು ಕಲರ್ಗೆ ನಾವು ಈ ಗುಲಾಬ್ ಜಾಮೂನ್ನ ಪ್ರಿಪೇರ್ ಮಾಡ್ಕೊಂಡು, ನಾನೆಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಪ್ರಿಪೇರ್ ಮಾಡಿದ್ಮೇಲೆ ಈ ಪಾಕದಲ್ಲಿ ಈ ಜಾಮೂನ್ಗಳೆಲ್ಲ ಆಡ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಈ ಪ್ಯಾಕೆಟ್ ಮೇಲೆ ಆಕ್ಚುಲಿ 36 ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನನಗೆ 25ರಿಂದ 30 ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ದಪ್ಪ ಸೈಜ್ ಮಾಡಿದ್ದೀನಿ. ಸೊ ಎಲ್ಲನ ಹಾಕೊಂಡು 15 ನಿಮಿಷ ಆದ್ಮೇಲೆ ನಮ್ಮ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಟ್ರೈ ಮಾಡಿ. ಬಾಯ್ ಬಾಯ್.